ಕೇಂದ್ರ ಸರ್ಕಾರ ಏನು ಮಾಡ್ತಾ ಇಲ್ಲ ಆಟೋದವರಿಗೆ. ಎಲ್ಲ ಅವ್ರವರೇ ಇದು ಮಾಡ್ಕೊಳ್ತಿದ್ದಾರೆ. ಈಗ ಬೆಳಿಗ್ಗೆ ನಿಂತ್ರೆ ಸಾಯಂಕಾಲ ಗಂಟೆ ಕ್ಯೂ ನಿಂತ್ಕೋಬೇಕು LPG ಗ್ಯಾಸಿಗಾಗಿ. ತಿಂಗಳಿಗೆ 10,000 ರೂಪಾಯಿ ಕೊಡ್ಲಿ ಬಿಡಿ, ಅದು 2,000 ರೂಪಾಯಿ ಇದಲ್ಲ, ಅದು ನಿಲ್ಲಿಸ್ಲಿ. ಈ 10,000 ರೂಪಾಯಿ ತಿಂಗಳಿಗೆ ಡ್ರೈವರ್ಗೆ ಹಾಕ್ಲಿ. ಎಲ್ಲ ಬೀದಿಗೆ ಬಂದು ಮಂಕೊಳ್ತಿದ್ದಾರೆ ಈಗ. ಯಾಕಂದ್ರೆ ಯಾರು ಕೇಳೋರಿಲ್ಲ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಗಂಟೆ ಆಗುತ್ತೆ. 2,000 ರಾಜ್ಯ ಸರ್ಕಾರ ಮಹಿಳೆಯರಿಗೆ ಆಗ್ತಾ ಇದೆಯಲ್ಲ ಸರ್, ಅದೇ ನಿಲ್ಸಿ ಮೇಡಮ್, ಅದ್ ನಿಲ್ಸ್ಬಿಟ್ಟು ಡ್ರೈವರಿಗೆ ಕೊಡಿ. ಅದು ರಾಜ್ಯ ಸರ್ಕಾರ ಕೇಳಬೇಕು. ಇಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಇದು ಮಾಡ್ಬೋದಲ್ಲ ಮೇಡಮ್. ಈಗ ಯಾರು ಓಟ್ ಎಲ್ಲರಿಗೂ ಇದು ಮಾಡ್ತಾರೆ ತಾನೆ. ಆಟೋದವರಿಂದಾನೇ ಈಗ ಎಷ್ಟೋ ಓಟ್ಗಳು ಬರ್ತಾ ಇದಾವೆ. ಅದನ್ನ ಇದು ಮಾಡಿ ನೀವು. ಕೆಲವು ಸರ್ಕಾರಗಳು ಮಾಡ್ತಿದ್ದಾರೆ ಮೇಡಮ್. ಡ್ರೈವರ್ಗಳು ಅಂದ್ರೆ ಏನೋ ಒಂಥರ ಚೀಪ್ ಆಗಿ ನೋಡ್ತಾರೆ. ಡ್ರೈವರ್ಗಳ ಕಷ್ಟಕ್ಕೆ ಯಾರು ಇದಾಗಲ್ಲ. ಏನೇ ಅನೌನ್ಸ್ಮೆಂಟ್ ಬೇಕು ಅಂದ್ರೆ ಆಟೋದವ್ರು ಬೇಕು. ಒಂದು ಪಿಕ್ಚರ್ ಪ್ರಮೋಟಿಗೆ ಆಟೋದವ್ರು ಬೇಕು. ಎಲೆಕ್ಷನ್ ಇದಕ್ಕೆ ಆಟೋದವ್ರು ಬೇಕು. ಆಟೋದವ್ರ ಬಗ್ಗೆನೇ ಯಾರು ಇದು ಮಾಡ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರನೇ ಮೋದಿ ಸರ್ಕಾರ ಪರವಾಗಿಲ್ಲ ಮೇಡಮ್. ಆದ್ರೆ ಈ ಇದೇನ್ ಮಾಡ್ತಾರೆ ಅಂದ್ರೆ ಯಾರನ್ನೂ ದೂರಂಗಿಲ್ಲ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳಕ್ಕಾಗಲ್ಲ. ಈಗ ಲಾಕ್ಡೌನ್ ಟೈಮಲ್ಲೇ ಅಂತ ಇದ್ರಲ್ಲಿ ನಾವು ಎಂತ ಪರಿಸ್ಥಿತಿಲೂ ನಾವು ಗೆದ್ದು ಬಂದಿದ್ದೀವಿ. ಆದ್ರೆ ಈಗ ಆಯ್ತಾ ಇಲ್ಲ. ಬೆಳಿಗ್ಗೆ ನಿಂತ್ಕೊಂಡ್ರೆ ಸಾಯಂಕಾಲ ಗಂಟೆ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಒಂದೊತ್ತು ಊಟಿಗೂ ಇದಾಗ್ಬಿಟ್ಟಿದೆ, ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಯಾರು ಒಂದು ಇದು ಮಾಡ್ಬಿಟ್ಟು ಧ್ವನಿ ಎತ್ತಿದ್ರೆ ಪರವಾಗಿಲ್ಲ. ಎಲ್ಲ ಸಂಘಟನೆಗಳು ಯಾವುದೋ ಮುಂದೆ ತಲೆ ಕೆಡಿಸ್ಕೊಳ್ತಿಲ್ಲ. ಅವ್ರವ್ರ ಪಾಡಿಗೆ ಅವ್ರು ಇದ್ದಾರೆ.